ಮಾಡ್ತಿದ್ವಿ. ನಿರಂತರವಾಗಿ ನಡೀಲಿ, ನಿರಂತರವಾಗಿ ಮಾಡ್ತಕ್ಕಂಥ ಶಕ್ತಿ ಭಗವಂತ ತಮ್ಮ ಕೊಡ್ಲಿ ಅನ್ನೋ ಮಾತನ್ನ ಬಯಸ್ತೀನಿ ನಾನು. ಅದೇ ರೀತಿ ನೋಡ್ತಕ್ಕಂಥ ಎಲ್ಲ ಸನ್ಮಾನಿತರು ಕೂಡ ನಾನು ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ನಾನು ಒಟ್ಟಿಗೆ ಈ ಇಂಥ ಕಾರ್ಯಕ್ರಮಗಳು ಆಗಾಗ ಆಗಬೇಕಾದ್ರೆ ಎಲ್ಲ ಸಾರ್ವಜನಿಕರು ಕೂಡ ಮತ್ತೆ ಚುನಾಯಿತ ಸದಸ್ಯರು ಎಲ್ಲರೂ ಸೇರಿ ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಅರ್ಥ ಬರುವಾಗ ಆ ವ್ಯಕ್ತಿಯ ಅನೇಕ ವಿಚಾರಗಳು ಬರೀ ವ್ಯಕ್ತಿಯ ಸೀಮಿತ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಟ್ಟಾಗ ನಮ್ಮ ಸರ್ಕಾರಗಳು ಇವತ್ತು ಸರ್ಕಾರಗಳಿರ್ಬೋದು, ಸಂಘ ಸಂಸ್ಥೆಗಳು, ಮಠ ಮಾನ್ಯರು ಏನು ಶಿಕ್ಷಣದ ಮುಖಾಂತರ ನಾವು ದೇಶದ ಅಭಿವೃದ್ಧಿಯನ್ನ, ಭದ್ರತೆಯನ್ನ, ಸಮಾನತೆಯನ್ನ ಸಾಧ್ಯ ಅನ್ನುವಂಥ ಮಾತುಗಳಿಗೂ ಅದು ಕಾರ್ಯಕರ್ತರು. ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ. ನಾವು ಸಮಾಜವನ್ನು ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸುತ್ತದೆ ಎಂಬಂತೆ ಅನಂತ ಕಾರ್ಯಕಲಾಪಗಳ ನಡುವೆಯೂ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟ ಹರ ಮುನಿದರೆ ಗುರು ಕಾಯುವನಂತೇಳಿ ಮಾತಿದೆ. ದೇವರಿಗಿಂತಲೂ ಮಿಗಿಲಾದವರು ಗುರುಗಳು. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಬದುಕನ್ನು ಕಟ್ಕೊಳ್ಬೇಕು, ಈ ಸಮಾಜದಲ್ಲಿ ಏನಾದರೂ ಕೊಟ್ಟರೆ ಇಡೀ ಜೀವನದ ಬದುಕನ್ನು ಮತ್ತು ಯಾವ ರೀತಿ ನಾವು ಸಾಗಬೇಕು, ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರ ಯಾವ ರೀತಿಯಲ್ಲಿ ಕಾಪಾಡಬೇಕು ಅಂತಕ್ಕಂಥದ್ದನ್ನು ಕಲಿಸುವಂಥವ್ರು ಗುರುಗಳು. ಆದ್ದರಿಂದ ನಾವು ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದಂಥ MK ನಾಯಕರು ಮತ್ತು ಅನೇಕ ಶ್ರೀಕಾಂತ್ ನಾಯಕರು ಇರ್ಬೋದು, ನಾಗರಾಜ್ ನಾಯಕರು, ಅವರೆಲ್ಲ ಸಂಗಡಿಗರು ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.